ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಅದು ನಾವು ಕರೆಕ್ಟಾಗಿ ಯಾರು ನಿಮ್ಗೆ ಹೇಳ್ತಾ ಇಲ್ಲ. ಒಂದು ಅವರು ಪೋಲಿಯೋ ಲಿಂಬ್ ಹೆಲ್ತ್ ವೈಸ್ ನಾನು ಹೇಳ್ತೀನಿ ಆಸ್ ಅ ಡಾಕ್ಟರ್. ಅವ್ರಿಗೆ ಒಂದು ಪೋಲಿಯೋ ಲಿಂಬ್ ಇರ್ದಿದ್ದರಿಂದ ಬಲಗಾಲು ಪ್ರೆಷರ್ ಜಾಸ್ತಿ ಆಗಿ ಆಸ್ಟಿಯೋ ಆರ್ಥರೈಟಿಸ್ ಆಗಿತ್ತು, ನೀ ಜಾಯಿಂಟು. ಅದನ್ನ ಬಹಳ ದಿನದಿಂದ ಅವರು ನೈ ಪೇನ್ ಇದ್ದಿದ್ದನ್ನ ಏನು ಮಾಡೋದು ಅಂತ ಸಜೆಷನ್ ಕೇಳಿದಾಗ 3-4 ಕಡೆ ಹೋಗಿದ್ದಾಗ ಅವ್ರಿಗೆ ಸರ್ಜರಿ ಮಾಡ್ಕೋಬೇಕು ಅಂತ ಅಡ್ವೈಸ್ ಮಾಡಿದ್ರು, ನೀ ರಿಪ್ಲೇಸ್ಮೆಂಟು. ನನ್ನೂ ಸಹ ಭೇಟಿ ಮಾಡಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಸಲಹೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ನಾನೊಂದು ಸ್ವಲ್ಪ ಡಿಲೇ ಮಾಡೋಣ ನೋಡೋಣ ಅಂತಲೂ ಹೇಳಿದ್ದೆ. ಅಷ್ಟರಲ್ಲಿ ಅವರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಹೋಗಿ ಅಡ್ಮಿಟ್ ಆಗಿ ಸರ್ಜರಿ ಮಾಡಿಸ್ಕೊಂಡಿದ್ದಂಥದ್ದು ನಿಮಗೆಲ್ಲ ಗೊತ್ತಿದೆ. ಅವ್ರು ಸರ್ಜರಿ ಮಾಡಿಸ್ಕೊಂಡ ನಂತರ 2 ದಿನ ಚೆನ್ನಾಗಿದ್ರು, 2 ಡೇಸು. ಅದ ನಂತರ ಸಡನ್ ಆಗಿ ಆಕ್ಸಿಜನ್ ಸ್ಯಾಚುರೇಷನ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಅವ್ರನ್ನ ಆಕ್ಸಿಜನ್ ಕೊಡೋಂಥ ಸಂದರ್ಭದಲ್ಲಿ ಒಂದು 6 ಗಂಟೆ ಆದರೂ ಅವ್ರ ಆಕ್ಸಿಜನ್ ರಿಕವರಿ ನಾರ್ಮಲ್ ಸ್ಟೇಜಿಗೆ ಬರದೇ ಇದ್ದಾಗ ವೆಂಟಿಲೇಟರ್ಗೆ ಹಾಕಿದ್ರು. ವೆಂಟಿಲೇಟ್ರಲ್ಲಿ ಅವರು ಒಂದಿನ ಎಲ್ಲ ನೋಡಿ ಅದು ಎಲ್ಲೋ ಒಂದು ಕಡೆ ವೆಂಟಿಲೇಟ್ರಲ್ಲೂ ಅವರು ಕೆಪಾಸಿಟಿ ಆಫ್ ಆಕ್ಸಿಜನ್ ಅಷ್ಟು ರೀಚ್ ಆಗಲಿಲ್ಲ ಅಂದ ತಕ್ಷಣನೇ ಎಕ್ಮೋ ಅಂತ ಮಿಷಿನ್ ಬರುತ್ತೆ. ಅದು ಆರ್ಟಿಫಿಷಿಯಲ್ ಲಂಗು ಮತ್ತು ಹಾರ್ಟ್ನ ಸಪೋರ್ಟ್ ಮಾಡೋಂಥ ಮಿಷಿನ್ ಅದು. ಸೊ ಹಾರ್ಟ್ ಮತ್ತು ಲಂಗನ್ನ ಬೈಪಾಸ್ ಮಾಡೋಂಥ ಮಿಷಿನ್ ಹಾಕಿ ಸುಮಾರು ಇವತ್ತು 4 ವಾರ ಆಗಿದೆ. ಚೇತರಿಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನು ಇವತ್ತಿನ ದಿನ ಡಯಾಗ್ನೋಸಿಸ್ ಅಂದರೆ ARDS ಅಂತ ಒಂದು ಲಂಗಲ್ಲಿ ಒಂದು ಕಾಯಿಲೆ ಬರುತ್ತೆ, ಇನ್ಫೆಕ್ಷನ್. ಅದು ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಅಂತಾರೆ, ಅಕ್ಯೂಟು. ಅದಾಗಿ ಲಂಗ್ಸು ಫೈಬ್ರೋಸಿಸ್ ಆಗಿದೆ. ಸೊ ಹಾಗಾಗಿ ಅವರು ಚೇತರಿಕೆ ವಿಚಾರದಲ್ಲಿ ಇನ್ನೂ ಹೆಚ್ಚಿನ ರೀತಿ ಆಗಬೇಕಾಗಿರೋಂಥ ಸಂದರ್ಭದಲ್ಲಿ ನಮ್ಮ ಜೊತೆ ಅಷ್ಟು ಆಗದೆ ಇರೋಂಥದ್ದನ್ನ ಒಂದು ಸ್ವಲ್ಪ ಕಳವಳ ಇದೆ. ಮುಂದಿನ ಇನ್ನು ಸ್ವಲ್ಪ ದಿನದಲ್ಲಿ ಆಗಬೇಕು ಅನ್ನೋದನ್ನ ನಾವು ಸಹ ಅಪೇಕ್ಷೆ ಪಡ್ತಾ ಇದ್ದೇವೆ. ಅವರು ಸ್ಥಿತಿ ಗಂಭೀರವಾಗಿದೆ. ಫಸ್ಟು ಡಿಸಿಷನ್ಸ್ ಇವೆಲ್ಲ ಫ್ಯಾಮಿಲಿಯವ್ರು ತೆಗೆದುಕೊಳ್ಳೋಂಥದ್ದು, ಸರ್ಕಾರ ಅಲ್ಲ ತೆಗೆದುಕೊಳ್ಳೋದು. ನಮ್ಮ ತಂದೆಯವ್ರಿಗೆ ಏನಾದ್ರೆ ನಾನು ನಿಂತ್ಕೊಂಡು ಡಿಸಿಷನ್ ತಗೋಬೇಕು, ನಮ್ಮ ಮನೆಯವ್ರು ತಗೋಬೇಕು. ಸೊ ಅವರು ಹೆಲ್ತ್ ಡಿಸಿಷನ್ಸ್ಗಳು ಏನಾದರೂ ರಿವೀಲ್ ಮಾಡಬೇಕು ಅಂತಂದ್ರೆ ಫ್ಯಾಮಿಲಿಯವ್ರದ್ದು ಪರ್ಮಿಷನ್ ತಗೊಂಡು ಮಾಡಬೇಕು. ಒಂದಾದ್ರೆ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಹೋಗಿದ್ದಾರೆ, ಮಾನ್ಯ ಉಪಮುಖ್ಯಮಂತ್ರಿಗಳು ಸಹ 2 ಬಾರಿ ಹೋಗಿದ್ದಾರೆ, ಡಾಕ್ಟರ್ 2 ಬಾರಿ ಅಲ್ಲ, ಒಂದು 4 ಸಲ ಹೋಗಿದ್ದಾರೆ. ಡಾಕ್ಟರ್ಸ್ ಜೊತೆ ಬಹಳಷ್ಟು ಸುದೀರ್ಘ ಡಿಸ್ಕಷನ್ ಮಾಡಿದ್ದಾರೆ. ನಾನು ಇದ್ದೆ ಒಂದು ಡಿಸ್ಕಷನ್ ಅಲ್ಲಿ. ಆಗ ಲಂಗ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಬಹುದಾ ಅನ್ನೋದೊಂದು ಡಿಸ್ಕಷನ್ಸು ಸಹ ಬಂದಿತ್ತು. ಅದಾದ್ಮೇಲೆ ಕಿಮ್ಸ್ಗೆ ಇವಾಗ ವೈಟ್ ಫೀಲ್ಡ್ ಅಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ವೈಟ್ ಫೀಲ್ಡ್ ಅಂತೀನಿ, ಎಲೆಕ್ಟ್ರಾನಿಕ್ ಸಿಟಿಲಿ. ಸೊ ಪ್ರತಿಯೊಂದು ಹಂತದಲ್ಲೂ ನಮ್ಮ ಸರ್ಕಾರದವರು ಯಾವ ರೀತಿ ಅವ್ರಿಗೆ ಮಾನಸಿಕವಾಗಿ ಬಲ ಕೊಡಬೇಕು, ಯಾವ ರೀತಿ ಎಲ್ಲ ಶಕ್ತಿ ತುಂಬಬೇಕು ಅದನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಮುಚ್ಚಿಡೋಂಥ ಅವಶ್ಯಕತೆ ಏನಿಲ್ಲ. ದಿಸ್ ಇಸ್ ದಿ ಪೇಷಂಟ್ದು ಅವ್ರದ್ದು ಏನಿದೆ ಪ್ರೋಗ್ರೆಸಸ್ ಅದನ್ನ ಹೇಳಬೇಕು ಅಂದ್ರೆ, ಆಚೆ ರಿವೀಲ್ ಮಾಡಬೇಕು ಅಂದ್ರೆ ಫ್ಯಾಮಿಲಿಯವ್ರು ಫಸ್ಟ್ ಪರ್ಮಿಷನ್ ಕೊಡಬೇಕು. 2ನೇದು ಹಾಸ್ಪಿಟಲ್, 2ನೇದು ದೇ ಶುಡ್ ಡಿಸೈಡ್, 3ನೇದು ಸರ್ಕಾರದವ್ರು ತಗೋಬೇಕು. ಸೊ ಹಾಗಾಗಿ ಅದರಲ್ಲಿ ಏನು ಮುಚ್ಚಿಡೋಂಥ ಅವಶ್ಯಕತೆ ಇಲ್ಲ. 1, 2ನೇದು ಅದರಿಂದ ಏನು ನೀವು ಪಬ್ಲಿಕ್ ಮಾಡಿ ನಿಮಗೆ ಬೇರೆ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ಹೇಳಿ ಅದನ್ನು ಯಾವ ರೀತಿ ಅದಕ್ಕೆ ಕೋಡ್ ಆಫ್ ಒಂದು ಪ್ರೋಟೋಕಾಲ್ ಇರುತ್ತೆ ಅದರಂತೆ SOP ನಡೀತಾ ಇದೆ ಅಂತ ನಾನು ಭಾವಿಸ್ತೇನೆ. ನಾನು ಸಿ 2-3 ಸ್ಕೂಲ್ ಆಫ್ ಥಿಂಕಿಂಗ್ ಇದೆ. ಒಂದು ಈ ಹಂತದ ಒಂದು ಸ್ಟೇಜ್ ಆಫ್ ಒಂದು ಫೇಸ್ 4 ಸ್ಟೇಜಸ್ ಇರುತ್ತೆ. ಯಾವ ಸ್ಟೇಜಲ್ಲಿ ಅನುಕೂಲತೆ ಆಗುತ್ತೆ, ಯಾವ ಸ್ಟೇಜಲ್ಲಿ ಅನಾನುಕೂಲತೆ ಆಗುತ್ತೆ ಅನ್ನೋದನ್ನ ಪ್ಲಸ್ ಮೈನಸ್ ಇದೆ. ಇದು ಒಂದು ಸ್ಟೇಜ್ ದಾಟಿದ್ದಾರೆ. ಈ ಸ್ಟೇಜಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಅನುಕೂಲತೆ ಸಾಕಷ್ಟು ಆಗೋದಿಲ್ಲ ಅನ್ನೋ ಮಾತು ಡಾಕ್ಟರ್ಸ್ ಅಲ್ಲಿ ಆಗಿರೋದ್ರಿಂದ ಇವತ್ತು ವೆಯ್ಟ್ ಮಾಡಿ ನೋಡ್ತಾ ಇದ್ದಾರೆ.